ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಈಸಿಯಾಗಿ ಟೇಸ್ಟಿಯಾಗಿ ಕಹಿ ಇಲ್ದೇನೆ ಹಾಗಲಕಾಯಿ ಫ್ರೈಯನ್ನು ಮಾಡೋ ತೋರಿಸ್ತಾ ಇದ್ದೀನಿ. ಮೊದಲು ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ ಹಾಗಲಕಾಯನ್ನು. ಅದನ್ನು ಒಂದು 15 ನಿಮಿಷ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಸೊ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೈಗೋಸ್ಕರ. ಇದಕ್ಕೆ ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಇದ್ರೂ ಚೆನ್ನಾಗಿರುತ್ತೆ, ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋವಂಥ ಸ್ವಲ್ಪ ನೀರು ಸ್ವಲ್ಪ ಹಿಂಡ್ಬಿಟ್ಟು ಹಾಕಿ ಅದು ನೆನೆಸಿಟ್ಕೊಂಡಿರೋವಂಥ ಹಾಗಲಕಾಯನ್ನು ಹಾಕ್ಕೊಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಇದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ, ಫ್ರೈ ಮಾಡ್ತಾ ಬನ್ನಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಶುಗರ್ ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದು. ಸೊ ಅಲರ್ಜಿ ಎಲ್ಲ ಕಮ್ಮಿ ಆಗುತ್ತೆ. ಸೊ ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಸೊ ಕಹಿ ಅಂತ ಸ್ವಲ್ಪ ಜನ ತಿನ್ನೋದಿಲ್ಲ, ತುಂಬ ಜನ ತಿನ್ನೋದಿಲ್ಲ. ಸೊ ಅದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಎಲ್ಲ ವೆಜಿಟೇಬಲ್ಸು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ತಿನ್ನಬೇಕು. ಸೊ ಅದು ಡೈರೆಕ್ಟಾಗಿ ನೀವು ಪಲ್ಯ ಥರ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ಫ್ರೈ ಮಾಡಿಕೊಂಡು ತಿನ್ಬೋದು. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ. ಸ್ವಲ್ಪ ಹಸಿದೆಲ್ಲ ಹೋಗೋ ಥರ ಸ್ಮೆಲ್ಲು. ಸ್ವಲ್ಪ ನಿಮಗೆ ತುಂಬ ಡ್ರೈ ಆ ಥರ ಫೀಲ್ ಆಯಿತು ಅಂತಂದರೆ, ಆ ಥರ ಅನ್ನಿಸ್ತಿದೆ ಅಂತಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಹಾಗಲಕಾಯಿ ಫ್ರೈ ರೆಡಿ ಆಯಿತು, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಸಿಂಪಲ್ ಕ್ರಾಫ್ಟ್ ಮಾಡ್ತಾ ಇದ್ದೀನಿ ಓಲ್ಡ್ ಕ್ಲಾತಲ್ಲಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ಸರ್ಕಲ್ ಹಾಕೊಳ್ಳೋದಕ್ಕೆ ಒಂದು ಪ್ಲೇಟ್ಸು ಅಥವಾ ಬಾಕ್ಸ್ ಕ್ಯಾಪು ಏನಿರುತ್ತೋ ಅದನ್ನು ಸ್ವಲ್ಪ ಡಿಫ್ರೆಂಟ್ ಸೈಜಲ್ಲಿ, ದೊಡ್ಡದರಿಂದ ಚಿಕ್ಕ ಸೈಜ್ ಥರ ನಾನು ಒಂದು 8 ಸೈಜ್ ಆಗುವಷ್ಟು ಸರ್ಕಲನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ಥರ ರೌಂಡ್ ಶೇಪಲ್ಲಿ ಏನಿರುತ್ತೋ ಅದನ್ನು ತೊಗೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಬಟ್ಟೆ ಅದೇ ಥರ ಮತ್ತೆ ಸೇಮ್ ಶೇಪನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸರ್ಕಲಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲಾತನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಕಲರ್ ಕ್ಲಾತ್ ತಗೊಳ್ಳಿ. ಪ್ಯಾಟ್ರನ್ ಇದ್ದರೂ ಓಕೆ, ಪ್ಲೈನ್ ಇದ್ದರೂ ಓಕೆ. ಸೊ ಓಲ್ಡ್ ಕ್ಲಾತ್ಸ್ ಯಾವ್ಯಾವುದಿದೆ ಅದೆಲ್ಲದನ್ನು ಕಟ್ ಮಾಡಿಕೊಂಡು ಈ ಥರ ಅದ್ರ ಸೈಜ್ ಯಾವ ಥರ ಇದೆ ಅದ್ರ ತಗೊಳ್ಳಿ. ಕಟನ್ ಬಾಕ್ಸ್ ಸೈಜ್ ಯಾವ ಥರ ಇದೆ ಆ ಥರ ತಗೊಳ್ಳಿ. ಸೊ ಆಮೇಲೆ ಪೇಸ್ಟ್ ಮಾಡ್ತಾ ಬನ್ನಿ. ಆ ಕ್ಲಾತನ್ನು ಅದ್ರ ಮೇಲೆ ಪೇಸ್ಟ್ ಮಾಡಿ ಹಾಗೆ ಗೋಡೆ ಮೇಲೆ ಅಂಟಿಸಿದ್ರೆ ರೆಡಿ ಆಯಿತು. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅಂಟಿಸ್ತಾ ಬನ್ನಿ. ಇದು ಡಬಲ್ ಸೈಡ್ ಗಮ್ ಟೇಪನ್ನು ನಾನು ಯೂಸ್ ಮಾಡಿದ್ದೀನಿ ಅಂಟಿಸೋದಕ್ಕೆ, ಹಿಡಿಯುತ್ತೆ. ಸ್ವಲ್ಪ ಜಾಸ್ತಿ ಅಂಟಿಸ್ಬಿಟ್ಟು ಹಾಕಿ ಅಂಟ್ಕೊಳ್ಳುತ್ತೆ ನೀಟಾಗಿ ಗೋಡೆಗೆ. ಸೊ ಈಗ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಓಲ್ಡ್ ಕ್ಲಾತನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವೇಸ್ಟ್ ಮಾಡೋದಕ್ಕಿಂತ ಈ ಥರ ಯೂಸ್ ಮಾಡಿಕೊಂಡ್ರೆ ವಾಲ್ ಡೆಕೋರ್ ಕೂಡ ಆಗುತ್ತೆ. ಸೊ ಇಟ್ಸ್ ಅ ಸಿಂಪಲ್ ಕ್ರಾಫ್ಟ್, ಈಸಿಯಾಗಿ ಮಾಡಿ ನೋಡಿ. ಥ್ಯಾಂಕ್ ಯು.